ನಾವು ಸ್ವತಂತ್ರ ಆಗಿದ್ದೀವಿ ಇನ್ನೊಂದು ಕೇಳೋದು ಜನ ಇವತ್ತೂ ಇದ್ದಾರೆ. ಅಂಥ ಪ್ರಸಂಗದಲ್ಲೇ ಕೆಳ ವರ್ಗದ ಜನರನ್ನು ಜಾಗೃತಿ ಮಾಡೋದು ಯಾರು ಇದೆ, ಅದು ಮಧ್ಯಮ ವರ್ಗದವರು. ಅವರು ಇವತ್ತು ರೊಚ್ಚಿಗಿದ್ದಾರೆ. ಅವರ ಆಶ್ರಯದಿಂದ RSS ಎದ್ದು ನಿಂತಿದ್ದು. RSS ಮೂಲಾಧಾರ ಯಾರು ರೀ? ಮಿಡಲ್ ಕ್ಲಾಸ್, ವ್ಯಾಪಾರಿ ವರ್ಗ, ಇವರು ಅದರ ಬೆನ್ನೆಲುಬು. ಇವತ್ತು ಅವರು ಅದನ್ನು ದೂಸರಿತಾ ಇದ್ದಾರೆ. ಅದರಲ್ಲೂ ಯುವಕರಿಗಂತೆ RSS ದೊಡ್ಡ ಆದರ್ಶ. ಇವತ್ತು ಆದರ್ಶ ಅವ್ರದ್ದು ಕಳಿಸಿ ಹೋಗ್ತಾ ಇದೆ. ಮತ್ತು ಬಡ ವಿದ್ಯಾರ್ಥಿಗಳ ಪರಿಸ್ಥಿತಿನೂ ಅದಾಗಿದೆ. ಕಲಿಲಿಕ್ಕೆ ಸಾಧ್ಯನೇ ಇಲ್ಲದ ಪರಿಸ್ಥಿತಿ. ಪ್ರತಿಯೊಂದು ದುಡ್ಡು. SLC PUC ಸೈನ್ಸ್ ಓದಬೇಕಾದ್ರೆ ವರ್ಷಕ್ಕೆ ಸೈನ್ಸ್ ಇವತ್ತು PUC ಕಲಿಸ್ಬೇಕಾಗಿದ್ದಾರೆ 10+2. ಅದರಲ್ಲೂ 11th and 12th ಕೋಚಿಂಗ್ ಮಾಡಿಸ್ಬೇಕಾಗಿತ್ತಂದ್ರೆ, ಯಾಕಂದರೆ ಒಂದು ಕೋಚಿಂಗಲ್ಲಿ ಯಾವ ಪಾಸ್ ಆಗೋದಿಲ್ಲ ಅನ್ನೋದೆಲ್ಲರ ವಿದ್ಯಾರ್ಥಿಗಳಲ್ಲಿ, ಎಲ್ಲ ಪಾಲಕರಲ್ಲೇ, ತಂದೆ ತಾಯಿಗಳಲ್ಲಿ ಇದೇ ವಿಚಾರ. ಕೋಚ್ ಕೊಡಿಸ್ಬೇಕ್ರಿ, ಕೋಚ್ ಬೇಕ್ರಿ. ಹೊಸ ಟ್ರೆಂಡ್ ಇದು. ಮೊದಲು ಯೂನಿವರ್ಸಿಟಿ ಕಲಿಬೇಕು ನಮ್ಮ ಮಕ್ಕಳು, ಮತ್ತೇನೋ ಮಾಡಬೇಕು ಅಂತಿದ್ರು. ಇದಿಲ್ಲ ಕೋಚ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. BA BCom BSc ಯಾವುದೂ ಆಗಲಿ, ಒಂದು ಬ್ಯಾಚುಲರ್ ಕೋರ್ಸ್ ಆದ ತಕ್ಷಣ ಕಳಿಸ್ಬೇಕು ವಿಚಾರ ಇಲ್ಲ. ಇಲ್ಲ ಕೋಚ್ ಒಂದು ಕೋಚ್ ಮಿನಿಮಮ್ ವರ್ಷಕ್ಕೆ 3 ರಿಂದ 4 ಲಕ್ಷ 5 ಲಕ್ಷ. MBBS ನೀವು ಮಾಡಿದ್ರು ಅಂದ್ರೆ 5 ಲಕ್ಷ ತನಕ ಖರ್ಚು ಮಾಡಬೇಕು. ಎಷ್ಟು ವರ್ಷಕ್ಕೆ ಮುಗಿತಿದ್ದು ಗೊತ್ತಿಲ್ಲ. ಯಾಕಂದರೆ 1000ದಲ್ಲಿ 12 ಜನ ಮಾತ್ರ ಸೆಲೆಕ್ಷನ್ ಆಗ್ತಾರೆ ಅನ್ನೋಂಥ ಮಾತನ್ನು ಈಗಾಗಲೇ ಪ್ರೂವ್ ಆದಂಥ ವಿಷಯ. ಹೀಗಾಗಿ ಇಡೀ ಜನ ಇವತ್ತು ರೊಚ್ಚಿಗೆದ್ದಿದ್ದಾರೆ, ಯುವಕರು ರೊಚ್ಚಿಗೆದ್ದಿದ್ದಾರೆ. ಅವರೆಲ್ಲ ಕುಡ್ಕೊಂಡು ಇವತ್ತು ಜಂತ್ರ ಮಂತ್ರದಲ್ಲಿ ಕುಡ್ತಾ ಇದ್ದಾರೆ. ಅದರ ಮುಖವಾಣಿಯಾಗೆ ವಾಂಗ್ಚುಕ್, ಅದ್ರ ಜೊತೆಗೆ ದಿಪ್ಕೆ, CJP ಕಾಕ್ರೋಚ್ ಜನತಾ ಪಾರ್ಟಿ, ಅದ್ರ ಜೊತೆಗೆ ಎಲ್ಲ ಕಾಕ್ರೋಚ್ಗಳ ರೂಪದಲ್ಲಿ ಕೂಡ್ತಾ ಇದ್ದಾರೆ ಎಲ್ಲ ದೇಶದ ವಿದ್ಯಾರ್ಥಿಗಳು. ಅದು RSS ಮತ್ತು BJP ವಿರೋಧವಾಗಿ. ಯಾಕಂದ್ರೆ BJP ಮತ್ತು RSSದ ಪ್ರೊಡಕ್ಟ್ ಧರ್ಮೇಂದ್ರ ಪ್ರಧಾನ್ ಅವರನ್ನು ರಾಜೀನಾಮೆ ಕೇಳ್ತಾ ಇಲ್ಲ. ಎರಡು ಮೋದಿಜಿಯವರು ರಾಜೀನಾಮೆ ತೆಗೆದುಕೊಳ್ತಾ ಇಲ್ಲ. ರಾಜೀನಾಮೆ ಬೇಕೇ ಬೇಕು ಅಂತ ಕೂತಿದ್ದಾರೆ. ಆಮರಣ ಉಪವಾಸ ಕೊಡ್ತಿದ್ದಾರೆ ವಾಂಗ್ಚುಕ್ ಅವರು.